ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ವರದಿಗಾರರಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಬೇಡಿಕೆ ಇವತ್ತಿಗೆ ನಾವು ನಿವೃತ್ತ ನೌಕರದಾರರು ಸುಮಾರು ಇವತ್ತಿಗೆ 40 ವರ್ಷಗಡೆ 30 ವರ್ಷಗಟ್ಟಲೆ ಸೇವೆಯಲ್ಲಿ ಸಲ್ಲಿಸಿ ನಮ್ಮ ಸೇವೆಯನ್ನು ಸರ್ಕಾರಕ್ಕೆ ಮುಡಿಪಾಗಿಟ್ಟು ನಂತರ ಈ ರೀತಿಯಿಂದ ನಮ್ಮ ಬೇಡಿಕೆಗಳಿಗೆ ಅನ್ವಯಿಸಿ ರಾಷ್ಟ್ರದ ಮಂತ್ರಿಗಳಾದಂಥ ಸೀತಾರಾಮರು ಈ ಒಂದು ಸಭೆಯ ಮೇಲಕ್ಕೆ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಲೋಕಸಭೆಯಲ್ಲಿ ಮಂಡಿಸುವಾಗ 25/3/25ರಂದು ಈ ಒಂದು ವಿಷಯದ ಕುರಿತು ಈಗ 26ರ ನಂತರ 1/4/26ರ ನಂತರ ಒಳಗಡೆ ರಿಟೈರ್ಡ್ ಆದಂಥವ್ರಿಗೆ ಯಾವುದೂ ಭತ್ತ ಇಲ್ಲ, ಮುಂದೆ ಕರೆಯುವಂಥ ಒಂದು ವೇತನ ಶ್ರೇಣಿ ನೀಡುವುದಿಲ್ಲ, ನಿಮಗೆ ಯಾವುದೂ ಅನ್ವಯಿಲ್ಲ, ಇದ್ದ ಸ್ಥಿತಿ ಒಳಗೆ ನೀವು ವೇತನವನ್ನು ತೆಗೆದುಕೊಂಡು ಜೀವನ ಕಳಿಬೇಕು ಅನ್ನುವಂಥ ಸಂದೇಶಗಳನ್ನು ಅದ. ಇದು ಅನ್ಯಾಯ, ಖಂಡನ. ಅದು ಅಲ್ಲದೆ ಇವತ್ತಿಗೆ ನಮ್ಮ ಸರ್ಕಾರ ನಾವು ರಿಟೈರ್ಡ್ ಆಗಿವಿ, ಸ್ವತಂತ್ರವಾದಂಥ ಪ್ರಜೆಗಳಿದ್ದಂಗೆ ನಮ್ಮ ಬೇಡಿಕೆ ಬಗ್ಗೆ ಸರ್ಕಾರಕ್ಕೆ ವಿನಂತಿ ಮಾಡೋದು ಸ್ವಲ್ಪ ಉಗ್ರವಾಗಿ ಬೇಡಿಕೆಗಳನ್ನು ಸಲ್ಲಿಸುವಂಥ ಅಧಿಕಾರನೂ ಪಡೆದೀವಿ. ಅದಕ್ಕಾಗಿ ನಾವು ಇಂಥ ಚಿಕ್ಕ ನೌಕರರ ಮೇಲೆ ನಿಮ್ಮ ರಾಷ್ಟ್ರದ ಮಂತ್ರಿಗಳ ಕಣ್ಣು ಯಾಕ ಒಳ್ಳೆಯದು ಮಾಡುವ ಸಲುವಾಗಿ ಕಂಡಿಟ್ಟು ಕಾಳಜಿ ಮಾಡಿರಿ, ಇದನ್ನು ಖಂಡನ ಮಾಡಿ. ಇವತ್ತಿಗೆ ನಾವು ನೌಕರಿ ಒಳಗೆ ಇದ್ದಾಗ ಅನೇಕ ತೊಂದರೆಗಳು, ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಇದ್ದಾಗ ಈ ರೀತಿ ನಾವು ಪೇಷಂಟ್ ಆಗಿನೂ ಅದೀವಿ. ಆ ರೀತಿ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡೋರು ಯಾರು, ನಮ್ಮನ್ನು ಶುಶ್ರೂಷೆ ಮಾಡೋರು ಯಾರು ಅನ್ನುವಂಥ ಅರ್ಥ ಇಲ್ಲದೆ ನಿಮಗೆ ಮುಂದೆ ಪಗಾರ ಕೊಡೋದಿಲ್ಲ, DA ಕೊಡೋದಿಲ್ಲ, ಏನೋ ಸವಲತ್ತುಗಳನ್ನು ಕೊಡೋದಿಲ್ಲ ಅನ್ನೋದರಿಂದ ಇದು ಅನ್ಯಾಯ ಅನ್ನಿಸ್ತದೆ. ಈ ರೀತಿ ಯಾವುದೇ ಕರ್ಕೊಂಡು ತಿನ್ನು ಅಂಥೇಳಿ ಪಕ್ಷಿಗಳು, ಕಾಗಿ, ಹದ್ದುಗಳು ಸಹಿತ ಕರ್ಕೊಂಡು ಕೊಡ್ತಾವ. ಅದಕ್ಕೆ ನಮ್ಮನ್ನು ತಿರಸ್ಕಾರ ಮಾಡಿ, ಯಾಕೆ ನಾವು ಮುದುಕರಾಗಿವು ಅಂತೇಳಿ ತಿರಸ್ಕಾರ ಮಾಡಿ ನಮ್ಮನ್ನು ಹೀಯಾಳಿಸಿ ಈ ರೀತಿ ಮನನ ಮಾಡಿದ್ದು ಅನ್ಯಾಯ, ಪರಮ ಅನ್ಯಾಯ. ಇದು ದೇವರ ಅವರಿಗೆ ಒಳ್ಳೆಯದು ಮಾಡುವುದಿಲ್ಲ ಅನ್ನುವಂಥದ್ದು ಮನಸ್ಪೂರ್ವಕವಾಗಿ ನೊಂದು ನಮ್ಮ ಹೇಳಿಕೆಯನ್ನು ಸಲ್ಲಿಸುತ್ತೇನೆ. ನಾನು SP ಬರೋದರ ಇಲ್ಲ ನಮ್ಮ ಜಿಲ್ಲಾ ಕಮಿಟಿಯವರು ನಮಗೇನು ಸಂದೇಶಗಳು ಕೊಡ್ತಾರೆ ಅವ್ರಿಗೆ ಅಷ್ಟೇ ರಾಜ್ಯದ ಕೆಲವು ಜಿಲ್ಲಾದೊಳಗೆ ಕೊಟ್ಟಾರ್ತ, ಆದ್ರೆ ನಮ್ಮ ಜಿಲ್ಲಾದಾಗ ನಾವು ಕೊಟ್ಟಿಲ್ಲ. SP ಬರೋದಾರ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ, ರಾಜ್ಯದ ಉಪಾಧ್ಯಕ್ಷ.